ನನ್ನ ಮಾಧ್ಯಮ ಮಿತ್ರರೇ, ಇವತ್ತು ಈ 3 ದಿನದ ಶಿಬಿರ ಯುವ ವಿಕಾಸ ಶಿಬಿರ ಏನು ನಾವು 3 ದಿನಗಳ ಕಾಲ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಇದರ ಉದ್ದೇಶ ಏನಂದರೆ, ಮೊದಲನೇ ಕಾರ್ಯಕ್ರಮ ಆಗಿ ನಾವು ಇವತ್ತು ವೈಟ್ ಟಿ ಶರ್ಟ್ ಆರ್ಮಿಯನ್ನು ಲಾಂಚ್ ಮಾಡಿದ್ವಿ. ಸಂವಿಧಾನದ ವಿರುದ್ಧ ಎಲ್ಲೆಲ್ಲಿ ಏನಾದರೂ ಆದರೆ ಅದಕ್ಕೆ ಧ್ವನಿ ಎತ್ತಕ್ಕೆ ಇವತ್ತು ನಾವು ಈ ವೈಟ್ ಟಿ ಶರ್ಟ್ ಆರ್ಮಿಯನ್ನು ನಮ್ಮ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ದಾರೆ. ಆ ವೈಟ್ ಟಿ ಶರ್ಟ್ ಆರ್ಮಿಯನ್ನು ಮುಂದೂಡಿಸ್ಬೇಕು. ಆ ವೈಟ್ ಟಿ ಶರ್ಟ್ ಆರ್ಮಿಯಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲಿ 250 ಜನನ ನಾವು ಐಡೆಂಟಿಫೈ ಮಾಡಬೇಕು ಅನ್ನೋದು ನಮ್ಮ ಒಂದು ಮೇಯ್ನ್ ಕಾರ್ಯಕ್ರಮ. ಸಂವಿಧಾನ ಇರೋದ್ರಿಂದ ಇವತ್ತು ಮಾಧ್ಯಮ ಇದೆ, ಇವತ್ತು ನಾನಿದ್ದೀನಿ, ನಾವೆಲ್ಲರೂ ಕೂಡ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇಲ್ಲದೇ ಇದ್ದಿದ್ದರೆ ನಾವು ಯಾರೂ ಕೂಡ ಇರ್ತಾ ಇರಲಿಲ್ಲ. ಆ ಸಂವಿಧಾನದ ಹಕ್ಕು ಮೇಲೆ, ಆ ಸಂವಿಧಾನದ ಮೇಲೆ ಯಾವತ್ತು ಹಲ್ಲೆ ಆಗುತ್ತೋ, ಎಲ್ಲೆಲ್ಲಿ ಹಲ್ಲೆ ಆಗುತ್ತೋ ಅಲ್ಲಿ ನಮ್ಮ ವೈಟ್ ಟಿ ಶರ್ಟ್ ಆರ್ಮಿ ಮುಂದೆ ನಿಂತಿರುತ್ತೆ. ನಾನು ಇವತ್ತು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನ ಇರ್ತೀನೋ ಬಿಡ್ತೀನೋ, ಪಕ್ಷದಲ್ಲಿ ಇರ್ತೀನೋ ಇಲ್ವೋ, ಆದರೆ ಸಂವಿಧಾನದ ಪರವಾಗಿ ನನ್ನ ಕೊನೆ ಉಸಿರು ಇರೋ ತನಕ ನಾನು ಇದ್ದೇ ಇರ್ತೀನಿ. ನನ್ನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಒಂದು ಕನಸನ್ನು ಕಂಡಿದ್ದಾರೆ. ದಲಿತರು, ಹಿಂದುಳಿದ ವರ್ಗದವರು, ಮೈನಾರಿಟೀಸು, ಎಲ್ಲ ವರ್ಗದ ಯಾರು ಶೋಷಿತರಿದ್ದಾರೆ ಈ ಸಮಾಜದಲ್ಲಿ, ಅವರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನೆನೆಸಿದ್ದಾರೆ. ಅವರು ಮಾಡಿರುವಂಥ ಒಂದು ಮುನ್ನುಡಿ, ಆ ಮುನ್ನುಡಿಯನ್ನು ಮುಂದೆ ನಡೆಸೋಕ್ಕೆ ನಾವು ಈ ವೈಟ್ ಟಿ ಶರ್ಟ್ ಆರ್ಮಿಯನ್ನು ಶುರು ಮಾಡಿದ್ದೀವಿ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಮಣಿಪುರಿಂದ ಮುಂಬೈವರೆಗೆ ಯಾರೂ ಕೂಡ ಈ ಭಾರತದ ಇತಿಹಾಸದಲ್ಲಿ ಯಾರೂ ಕೂಡ ಅಂಥ ಒಂದು ಯಾತ್ರೆಯನ್ನು ಮಾಡಿಲ್ಲ. ಅವರ ಯಾತ್ರೆ ಎಲ್ಲೆಲ್ಲಿ ಹೋಗಿದೆ ಅಲ್ಲಲ್ಲಿ ನಾವು ಸೀಟನ್ನು ಗೆದ್ದಿದ್ದೀವಿ. ರಾಹುಲ್ ಗಾಂಧಿ ಅವರು ಏನು ಈ BJP ಅವರು ಅವ್ರ ಬಗ್ಗೆ ಏನೆಲ್ಲ ಅಪಪ್ರಚಾರಗಳನ್ನು ಮಾಡಿದ್ರು, ಇವತ್ತು ಎಲ್ಲಿದ್ದಾರೆ ಅಂತ ನಾನು ಕೇಳ್ತೀನಿ. ಆ ಮಂಗಳೂರಲ್ಲಿ ಒಂದು BJPಯ ಶಾಸಕರು ರಾಹುಲ್ ಗಾಂಧಿ ಅವ್ರಿಗೆ ಹೊಡಿಬೇಕು ಅಂದರು, ಕಪಾಳಕ್ಕೆ ಹೊಡಿಬೇಕು ಅಂತ. ನಾನು ಇವತ್ತು ಹೇಳ್ತೀನಿ, ಈ ವೈಟ್ ಟಿ ಶರ್ಟ್ ಆರ್ಮಿ ಇರೋ ತನಕ ರಾಹುಲ್ ಗಾಂಧಿ ಕಡೆ ಕಣ್ಣೆತ್ತು ನೋಡಬೇಕು ಅಂದರೂ ನೀವು 2 ಬಾರಿ ನೋಡಬೇಕಾಗುತ್ತೆ. ನಾವೆಲ್ಲರೂ ಕೂಡ ಈ ಸಂವಿಧಾನವನ್ನು ಉಳಿಸ್ಬೇಕು, ಈ ಭಾರತವನ್ನು ಒಗ್ಗೂಟಾಗಿ ಇಡಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಮುನ್ನಡೆದಿದ್ದೀವಿ. ಇವತ್ತು ನಮಗೆ 6 ಜನ ಸ್ಪೀಕರ್ಸ್ ಇವತ್ತು ಮಾತ್ರ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ.